ನಮಸ್ತೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು? ಅಶ್ವಥ್ ನಾರಾಯಣ ಅಂತ. ಸರ್, ಏನಾಗಿ ಸರ್ ಇಲ್ಲಿ ಬಂದಿದ್ರೆ? ಸರ್, ನಾನು ಇಲ್ಲೇ ನಿಮ್ಮ ಮನೆ ನಿಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಇರೋದು. ಓಕೆ. ನನಗೆ ಇಲ್ಲಿಗೆ ಬರೋಣ, ನನಗೆ ಏನಾಯ್ತು ಅಂತಂದರೆ, ಮನೇಲಿ ಸ್ನಾನ ಮಾಡಿಬಿಟ್ಟು ಸಾಯಂಕಾಲ 5:30 ಎಡಗಡೆ ಇಲ್ಲಿ ಕಾಲಿಟ್ಟೆ, ಜಾರ್ಬಿಟ್ಟು ನನಗೆ ಎಡಗಾಲು ಏಟಾಗೋಯ್ತು. ಸರಿ. ಆ ಬಾಲ್ಸನ್ನು ಏಟಾಗೋಯ್ತು. ಮನೇಲಿ ಏನು ಮಾಡಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಏನು ಮಾಡಿದ್ರು, ಒಂದು 11 ದಿವಸ ಚೆಕ್ ಮಾಡಿದ್ರು. ಕರೆಕ್ಟಾಗಿ ಈ ತಿಂಗಳ 24ನೇ ತಾರೀಕು ವರ್ಷ ಆಯಿತು. ಸರಿ. ಒಂದು 11 ದಿವಸ ಮಾಡಿಕೊಂಡು 11 ದಿವಸ ಆದಮೇಲೆ ಆಪ್ರೇಷನ್ ಮಾಡಿದ್ರು. ಒಂದು ಬಾಲ್ಸನ್ನು ಒಂದು ರಾಡು ಹಾಕಿದ್ರು ಹೊಸದಾಗ. ಸರಿ, ಒಂದು 3 ತಿಂಗಳು ಮನೇಲಿದ್ದೆ. ಆಮೇಲೆ ನಿಮ್ಮದು ಜ್ಞಾಪಕ ಬಂತು, ಶಂಕರ್ ನೋಡಬೇಕಾಗಿತ್ತು, ಶಂಕರ್ ಪಕ್ಕದಲ್ಲಿ ಇದ್ಕೊಂಡಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿಗೆ ಬಂದು ನೀವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾನು ಈಗ ಚೆನ್ನಾಗಿ ನಡೀತಾ ಇದ್ದೀನಿ. ನನಗೆ ಚೆನ್ನಾಗಾಗಿದೆ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದೆ, ಮೇಲಾಗಿದೆ. ನಾನು ನಿಮಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಈಗ ಎಷ್ಟು ದಿನ ಆಯ್ತು ಸರ್ ಟೋಟಲ್ ಆಗಿ ನೀವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಿ? ಕಾಲು ನನಗೆ ಏಟಾಗಿ 1 ವರ್ಷ ಆಯ್ತು. ಇಲ್ಲಿ ಬಂದು ನಮ್ಮ ಹತ್ರ ಬಂದ್ಮೇಲೆ ಎಷ್ಟು ದಿನ ಆಯ್ತು? ನಿಮ್ಮ ಹತ್ರ ಬಂದು 6 ತಿಂಗಳಾಯ್ತು. 6 ತಿಂಗಳು. 6 ತಿಂಗಳಿಂದ ನೀವು ಟ್ರೀಟ್ಮೆಂಟ್ ಕೊಡ್ತಾ ಕಟ್ ಹಾಕಿದ್ರಿ, ಸರಿ, ಮಸಾಜ್ ಮಾಡಿದ್ರಿ, ಎಲ್ಲ ಮಾಡಿದ್ಮೇಲೆ ನನ್ನ ಈಗ ಆರಾಮಾಗಿ ಓಡಾಡ್ತಾ ಇದ್ದೀನಿ ದೇವ್ರ ದಯದಿಂದ. ಎಲ್ಲಾರು ಡಾಕ್ಟರ್ ಹೋದ್ರೆ ಡಾಕ್ಟರ್ ಹೋಗೋದೇ ಇನ್ನೂ ಸರಿಯಾಗಿ ಇದಾಗಿಲ್ಲ ಅಂತ. 6 ತಿಂಗಳು ಬಿಟ್ಕೊಂಡು ಹೋದ್ರೆ ಅವರು ಇಲ್ಲ ಸೊರಗುತ್ತೆ ಹೋಗು ಅಂತಂದ್ರು. ಕರೆಕ್ಟ್. ಆಮೇಲೆ ನೀವೇ ನನ್ನ ಕರೆದು ಏನಾಯ್ತು ಅಂತ ಕರೆದು ಇದು ಮಾಡಿ ನನಗೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಚೆನ್ನಾಗಿ ಓಡಾಡ್ತಾ ಇದ್ದೀನಿ. ಭಗವಂತನ ದಯದಿಂದ ನೀವು ನನಗೆ ಚೆನ್ನಾಗಿ ಮೇಲ್ ಮಾಡಿದ್ದೀರಾ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಓಕೆ ಸರ್.